ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಮೆಗಾ ಡಿಬೇಟ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಯಾರಿಗಾದರೂ ತಾಕತ್ತಿದ್ರೆ, ದಮ್ಮಿದ್ರೆ ತಕ್ಷಣ ಒಂದು ಅಪ್ಲಿಕೇಶನ್ ತಗೊಂಡು ನೇರವಾಗಿ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಸಂಪರ್ಕಿಸಬಹುದು. ಇಲ್ಲ ಅಂತ ಹೇಳಿದರೆ ವಿಧಾನಸೌಧದಲ್ಲಿರುವಂತಹ ಆರೋಗ್ಯ ಸಚಿವರ ಸಚಿವಾಲಯವನ್ನು ಸಂಪರ್ಕಿಸಿದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಯಾವುದಾದ್ರೂ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ನೀವು ಖರೀದಿಸ್ಬೋದು. ನೀವು ಸರ್ಕಾರಿ ಆಸ್ಪತ್ರೆಯ ಓನರ್ಶಿಪ್ಪನ್ನು ಇಂಡೈರೆಕ್ಟಾಗಿ ಪಡ್ಕೋಬಹುದು. ಯಾಕೆ ಹೀಗಾಗ್ತಾ ಇದೆ ಕರ್ನಾಟಕದಲ್ಲಿ? ಇದೆಂಥ ಗ್ಯಾರಂಟಿ, ಇದೆಂಥ ಭಾಗ್ಯ? ಈ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇವತ್ತಿನ ಸಬ್ಜೆಕ್ಟ್ ಮಾರಾಟಕ್ಕಿವೆ ಸರ್ಕಾರಿ ಆಸ್ಪತ್ರೆಗಳು. ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಮೆಗಾ ಸೇಲ್ ನಡೀತಾ ಇದೆ. ಮೆಗಾ ಸೇಲ್ ಅಂತೇಳಿದರೆ ಅಂಥಂಥ ಸೇಲ್ ಅಲ್ಲ ಇದು. ಕೇಳ್ರಪ್ಪೋ ಕೇಳ್ರಿ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಭಯಂಕರವಾದ ಗ್ಯಾರಂಟಿ ಇದು. ಇಂಥ ಅವಕಾಶ ಈ ಬಾರಿ ಮಾತ್ರ ಸಿಗೋದು. ಈ ಬಾರಿ ಮಿಸ್ ಆದರೆ ಮತ್ತೆ ಯಾವತ್ತೂ ಸಿಗೋದಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಗಂಟೆ ಬಡ್ಕೊಂಡು ಓಡಾಡ್ತಿರುವಂಥ ಸರ್ಕಾರದ ಮತ್ತೊಂದು ಮೆಗಾ ಗ್ಯಾರಂಟಿ ಇದು. ಸರ್ಕಾರಿ ಹಾಸ್ಪಿಟಲ್ಗಳು ಫಾರ್ ಸೇಲ್, ಸೇಲ್ಗಿಟ್ಟಿದ್ದಾರೆ ಅಧಿಕೃತವಾಗಿ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ. ಇವತ್ತೇ ಈಗಲೇ ಅಪ್ಲೈ ಮಾಡಿ. ಮಿಸ್ ಆದರೆ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗೋದಿಲ್ಲ. ಬಡವರು ಹೋದರೆ ಬೆಡ್ ಅಂತೂ ಸಿಗೋದಿಲ್ಲ. ಕಾಸಿದ್ರೆ ಆಸ್ಪತ್ರೆ ಅಂತ ಈಗ ಖಂಡಿತವಾಗಿ ಸಿಗತ್ತೆ. ನಿಮಗೆ ಕಾಸಿದ್ರೆ ಸರ್ಕಾರಿ ಆಸ್ಪತ್ರೆಗಳು ನಿಮ್ಮ ಸ್ವಂತ ಆಸ್ಪತ್ರೆ. ಬೇಕಿರೋರು ಮಾನ್ಯ ಮಹಾಮಹಿಮ ಮಂತ್ರಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಸಂಪರ್ಕಿಸಬಹುದು. ಅವರ ಮನೆ ಆಸ್ತಿ ರೀತಿಯಲ್ಲೇ ಆಸ್ಪತ್ರೆಯನ್ನು ಮಾರಿಬಿಡೋಕ್ಕೆ ರೆಡಿಯಾಗಿ ಬಿಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣಕ್ಕೆ ಒಂದು ರೀತಿಯಲ್ಲಿ ಇದು ಮೊದಲ ಹೆಜ್ಜೆ. ದಕ್ಷಿಣ ಕನ್ನಡದ 4 ಆಸ್ಪತ್ರೆಗಳು ಈಗ ಖಾಸಗಿ ಆಸ್ಪತ್ರೆಗಳ ಪಾಲಾಗಿವೆ. ಮೆಡಿಕಲ್ ಕಾಲೇಜುಗಳು. ಇದಕ್ಕೆ ಹೆಸರು ಕೊಟ್ಟಿರುವಂಥದ್ದು ಟೈಅಪ್ ಅನ್ನೋ ಹೆಸರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರ ಕೈಗೆ ಕೊಡಲಿಕ್ಕೆ ಸರ್ಕಾರ ರೆಡಿಯಾಗಿದೆ. ಅಧಿಕೃತವಾದ ಸಿಗ್ನೇಚರ್ ಕೂಡ ಬಿದ್ದಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಸಿಗ್ನೇಚರನ್ನು ಹಾಕಿಬಿಟ್ಟಿದ್ದಾರೆ. ಯಾವ ಆಸ್ಪತ್ರೆಗಳನ್ನು ಕೂಡ ನಾನು ಹೇಳ್ತೀನಿ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ, ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನು ಕೂಡ ಬಿಡಿಸಿ ಹೇಳ್ತೀನಿ. ಕರ್ನಾಟಕದ ಜನರು ಗಟ್ಟಿ ಮನಸ್ಸು ಮಾಡಿ ಇವತ್ತು ಬೀದಿಗಿಲ್ದಿಲ್ಲ ಅಂತೇಳಿದರೆ ನಿಮ್ಮ ಪ್ರಾಣಕ್ಕೆ ಕರ್ನಾಟಕದಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಣಕ್ಕೆ ಕರ್ನಾಟಕದಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆದೇಶದ ಅಧಿಕೃತ ಪ್ರತಿ ಇದೆ. ಏಪ್ರಿಲ್ 4, 2026ಕ್ಕೆ ಆಗಿರುವಂಥದ್ದು. ತುಂಬ ಸೈಲೆಂಟಾಗಿ ಇದನ್ನು ಮಾಡಿ ಮುಗಿಸಿದ್ದಾರೆ. ಯಾವುದೇ ಧಾಮ್ ಧೂಮ್ ಇಲ್ಲ. ಇದರ ಹಿಂದೆ ಏನಾದರೂ ಜನಸೇವೆಯ ಉದ್ದೇಶ ಇರ್ತಿದ್ರೆ ಯಾರು ಕೂಡ ಇದರ ಕ್ರೆಡಿಟನ್ನು ತೆಗೆದುಕೊಳ್ಳದೆ ಇರ್ತಿರಲಿಲ್ಲ. ಜನಸೇವೆಯ ಹೆಸರಿನಲ್ಲಿ ಜನತೆಗೆ ಉಪಯೋಗ ಮಾಡಿಕೊಡ್ತೀವಿ ಅನ್ನುವಂಥ ಸೋಗಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ಕೈಗೆ ಇಟ್ಟಾಗಿದೆ. 4 ಆಸ್ಪತ್ರೆಗಳು ಓದ್ತೀನಿ ಕೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಆರೋಗ್ಯ ಸೇವೆ ಒದಗಿಸುವ ಹಿತದೃಷ್ಟಿಯಿಂದ ಖಾಸಗಿ ಆಸ್ಪತ್ರೆಗಳೊಂದಿಗೆ ಕರಾರು ಒಪ್ಪಂದ ಮಾಡಿಕೊಳ್ಳುವ ಬಗ್ಗೆ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖದ ಆದೇಶದನ್ವಯ ಈ ಕೆಳಕಂಡ ಖಾಸಗಿ ಆಸ್ಪತ್ರೆಗಳೊಂದಿಗೆ ಕರಾರು ಒಪ್ಪಂದಕ್ಕೆ ಸರ್ಕಾರಕ್ಕೆ ಅನುಮೋದನೆ ನೀಡಿದ್ದು ವಿವರ ಕೆಳಕಂಡಂತಿದೆ. ಆಳ್ವಾಸ್ ಹೆಲ್ತ್ ಸೆಂಟರ್ ಇವರಿಗೆ ಯಾವ್ದು ಕೊಟ್ಟಿದ್ದಾರೆ ಗೊತ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಆಸ್ಪತ್ರೆ ತಾಲೂಕು ಹಾಸ್ಪಿಟ್ಲು. ಮತ್ತೊಂದು ಮೂಡಬಿದ್ರೆಯ ಸಮುದಾಯ ಆರೋಗ್ಯ ಕೇಂದ್ರ. ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅನೆಸ್ಥಿಷಿಯನ್ ಇದ್ದಾರೆ, ಸರ್ಜನ್ ಇಲ್ಲ. ಸರ್ಜರಿ ಮಾಡಲ್ಲ ಅಂತ ಹೇಳಿದರೆ ಅನೆಸ್ಥಿಷಿಯನ್ ಡಾಕ್ಟರ್ ಇಟ್ಕೊಂಡು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಾನೆಲ್ಲ ಕೆದಕ್ತಾ ಇದ್ದೆ ಏನೇನು ಕಥೆಯಾಗಿದೆ ಅಂತೇಳಿ. ಇನ್ನೊಂದು AJ ವೈದ್ಯಕೀಯ ಕಾಲೇಜು, ಇದರದ್ದು ಕತೆ ತುಂಬಾ ಇದೆ. ಇನ್ನೊಂದು ದಿನ ಅದರ ಬಗ್ಗೆ ಮಾತಾಡೋಣ. ಅವರಿಗೆ ಬಂಟ್ವಾಳದ ಖಾಸಗಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಏನಪೋಯ ವೈದ್ಯಕೀಯ ಕಾಲೇಜು, ಇವರಿಗೆ ಸಮುದಾಯ ಏನಪೋಯ ಅವರಿಗೆ ಸಮುದಾಯ ಆರೋಗ್ಯ ಕೇಂದ್ರ ವಿಟ್ಲ ಇದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಉಪ್ಪಿನಂಗಡಿಯ ಸಮುದಾಯ ಆರೋಗ್ಯ ಕೇಂದ್ರ, ಇದನ್ನು ಕೂಡ ಕೊಟ್ಟಿದ್ದಾರೆ. ಇದು ಫ್ಯಾಕ್ಟು. ಈ ಬಗ್ಗೆ ಡಿಸ್ಕಸ್ ಮಾಡೋಣ.
ಕಾಂಗ್ರೆಸ್ನ ವಕ್ತಾರರಾದಂಥ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಬಿ ಜೆ ಪಿಯಿಂದ ಗೋವಿಂದರಾಜ್ ಅವರಿದ್ದಾರೆ ವಕ್ತಾರರು, ಅವರನ್ನ ಕೂಡ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಿದ್ದೀನಿ. ಕುಮಾರ್ ಸರ್ಗೆ ಮೊದಲ ಪ್ರಶ್ನೆ. ಸರ್, ನಿಮ್ಮ ಸರ್ಕಾರ ಅತಿ ದೊಡ್ಡ ಒಂದು ಕೆಲಸ ಮಾಡಿದೆ. ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಹೆಚ್ಚು ಮಾಡುವ ಉದ್ದೇಶದಿಂದ ನಾವು 4 ಸಂಸ್ಥೆಗಳನ್ನು ಅಂದರೆ 4 ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರ ಜೊತೆಗೆ ಕೊಡ್ತಾ ಇದ್ದೀವಿ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ. ಏನು ಸರ್ ಇದಕ್ಕೆ ರೀಸನ್ ಏನು ಸರ್? 4/4/2026 4 ಖಾಸಗಿ ಕಾಲೇಜುಗಳ ಜೊತೆಗೆ 1 ವರ್ಷಗಳ ಕಾಲ, ಇದು ಪರ್ಮನೆಂಟ್ ಕೊಟ್ಟಿಲ್ಲ ನಾವು ಯಾರಿಗೂ. ತಾವು ಹೇಳ್ತಿರೋ ಅರ್ಥ ನೋಡಿದ್ರೆ ಬರ್ಕೊಟ್ಬಿಟ್ಟಿದ್ದಾರೆ. ಖಾಸಗಿಯವ್ರು ಯಾರಾದರೂ ನಿಮ್ಗೆ ದಮ್ಮು ತಾಕತ್ತಿದ್ರೆ ಹೋಗಿ ಸದಾಶಿವನಗರದ ಮಂತ್ರಿಗಳ ಮನೆ ಬಾಗಿಲಲ್ಲಿ ಒಂದು ಅರ್ಜಿ ಕೊಟ್ಟು ನಿಮ್ಮ ಹೆಸರಿಗೆ ಇನ್ನೂ ಒಂದು ಖಾಸಗಿ ಇದು ಸರ್ಕಾರಿ ಆಸ್ಪತ್ರೆಯನ್ನು ಬರ್ಸ್ಕೋಬೋದು ಅಂತ ಹೇಳಿದ್ದೀರಿ. ಅಲ್ಲೊಂದು MOU ಮಾಡ್ಕೊಂಡಿದ್ದಾರೆ. ಜೊತೆಗೆ MOU ಜೊತೆಗೆ 1 ವರ್ಷಗಳ ಕಾಲ ಅಷ್ಟೇ ಅವ್ರಿಗೆ ಅವಕಾಶ ಕೊಟ್ಟಿರೋದು. ಇದು 1 ವರ್ಷಗಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಸರ್ಕಾರದಿಂದ, ಕೇಂದ್ರದಿಂದ ಹಣ ಬರ್ತಿಲ್ಲ ನಮಗೆ. ಯಾವುದೋ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ, ಆಶಾ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ, ವೈದ್ಯರುಗಳಿಗೆ ಕೊಡ್ತಿರೋ ಸಂಬಳದ್ದು ಯಾವ ಹಣನೂ ಕೊಡ್ತಾ ಇಲ್ಲ ಅವರು. ನಾವು ಪದೇ ಚರ್ಚೆ ಮಾಡ್ತಾಯಿದ್ದೀವಿ ಆರೋಗ್ಯ ಇಲಾಖೆಗೆ. ಆಯ್ತು, ಬೇರೆ ಕ್ಷೇತ್ರಗಳಲ್ಲಿ ಕೊಡ್ತಿಲ್ಲ, ಸರಿನಪ್ಪ, ಒಪ್ಕೊಳ್ಳೋಣ. ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕಾಗಿರೋ ಕೇಂದ್ರ ಸರ್ಕಾರದ ಹಣವನ್ನು ಯಾಕೆ ಕೊಡ್ತಿಲ್ಲ ನೀವು ಅಂತ ಮೊನ್ನೆ ಕೂಡ ಪ್ರಶ್ನೆ ಮಾಡಿದ್ದೇವೆ. ಅದಕ್ಕಿನ್ನೂ ಉತ್ತರ ಬಂದಿಲ್ಲ. ಅದೇನು ಇವ್ರು ಹೇಳ್ತಾರಲ್ಲ, ಅದೇನು ಕೊಡಬೇಕು, ಅದು ಕೊಟ್ಟಾದ್ಮೇಲೆ ಇದು ಕೊಡ್ತಾರೆ, ಅಂಥವೆಲ್ಲ ಏನಿಲ್ಲ. ಇದು ನೇರವಾಗಿ ಕೇಂದ್ರ ಸರ್ಕಾರವೇ ಎಲ್ಲ ರಾಜ್ಯಗಳಿಗೂ ಅಲ್ಲಿರೋ ಸರ್ಕಾರಿ ಆಸ್ಪತ್ರೆಗೆ ಕೊಡ್ತಿರೋ ಸೇವೆಗೆ ಅವ್ರು ಕೊಡಬೇಕಾಗಿರೋ ಹಣವನ್ನು ಬಾಕಿ ಉಳಿಸ್ಕೊಂಡು ಕೂತಿದ್ದಾರೆ. 16,000 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ. ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಕೊಡಬೇಕಾಗಿರೋ ಸಂಬಳ ಅವರು, ನಾವಲ್ಲ, ರಾಜ್ಯ ಸರ್ಕಾರ ಅಲ್ಲ. ಒಂದು ನಿಮಿಷ. ಆರೋಗ್ಯ ಕ್ಷೇತ್ರದಲ್ಲಿ ಅವರು ಜಸ್ಟ್ ಒಂದು ಕ್ಲಾರಿಫಿಕೇಶನ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ಟೇಟ್ ಲಿಸ್ಟಿಗೆ ಬರುತ್ತಾ ಸರ್, ಯೂನಿಯನ್ ಲಿಸ್ಟಿಗೆ ಬರುತ್ತಾ? ಜಸ್ಟ್ ಒಂದು ಕ್ಲಾರಿಫಿಕೇಶನ್. ಅಲ್ಲಿ ಕೆಲವು ವಿಚಾರಗಳು ಸ್ಟೇಟ್ ಲಿಸ್ಟಲ್ಲಿದೆ, ಕೆಲವು ವಿಚಾರಗಳು ಕೇಂದ್ರದ ವಿಷಯದಲ್ಲಿ ಇದೆ. ಯಾಕಂದ್ರೆ ಮಿಸ್ಗೈಡ್ ಆಗಬಾರ್ದಲ್ಲ. ಹೌದು. ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆದಿದೆ. ಸಂಬಳ ಕೊಡೋದು ಕೆಲವು ವಿಚಾರಗಳಿಗೆ ಕೇಂದ್ರ ಸರ್ಕಾರವೇ ಕೊಡೋದು. ಈಗ ಈ ವಿಷಯಕ್ಕೆ ಬರೋಣ. 4 ಸಂಸ್ಥೆಗಳನ್ನು ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ, ಈ ಪದ ಬಳಸ್ತಾ ಇದ್ದೇನೆ, ಪ್ರಾಯೋಗಿಕವಾಗಿ 1 ವರ್ಷಗಳ ಕಾಲ MOU ಮಾಡಿಕೊಂಡು ಈ ಖಾಸಗಿ ಕಾಲೇಜುಗಳು ಏನಿದ್ದಾವೆ ಅವ್ರ ಜೊತೆ MOU ಮಾಡಿಕೊಂಡು ನಾವು ಅವಕಾಶವನ್ನು 1 ವರ್ಷಗಳ ಕಾಲ ಕೊಟ್ಟಿದ್ದೇವೆ. ನಾವು ಸರ್ಕಾರವಾಗಿ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಎಲ್ಲ ಸೇವೆಗಳಿಗೂ ನಾವು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸಿ ಅಂತ ಹೇಳ್ತಿದ್ರು ಕೂಡ ಇಲ್ಲೊಂದು ಕೂಗು, ಇದು ಪ್ರಾಮಾಣಿಕವಾಗಿ ನಡೀತಿಲ್ಲ, ನಮಗೆ ಸಿಗಬೇಕಾಗಿರೋ ಸೇವೆ ಸಿಗ್ತಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಅಂದಾಗ, ಅಲ್ಲೇ ಅಕ್ಕಪಕ್ಕದಲ್ಲಿರುವಂಥ ಕಾಲೇಜುಗಳು ಅಥವಾ ಮೆಡಿಕಲ್ ಸಂಸ್ಥೆಗಳಲ್ಲಿ ಅವರೆಲ್ಲವೂ ಕೊಡ್ತಿದ್ದಾರೆ. ಯಾಕೆ ಕೊಡೋಕ್ಕೆ ಸಾಧ್ಯ ಆಯಿತು ನೋಡೋಣ ಅಂತ ಹೇಳಿ ನಾವಿಲ್ಲಿ ಯಾವುದನ್ನು ಮಾರಾಟಕ್ಕಿಟ್ಟಿಲ್ಲ. ಜನರ ಹತ್ರ ಯಾವುದೇ ಸೇವೆಗಳಿಗೆ ಹಣ ವಸೂಲಿ ಮಾಡ್ತಿಲ್ಲ. ಬರೀ ಅವರ ಸೇವೆಯನ್ನು ನಾವು ಇಲ್ಲಿ ಬಳಸ್ಕೊಳ್ಳೋ MOU ಮಾಡ್ಕೊಂಡಿರುವಂಥದ್ದು. ಹೇಗೆ? ಈಗ ಡಾಕ್ಟರು, ಸರ್ಜನ್ನು ಅಥವಾ ಇನ್ನೊಬ್ರು ಯಾವುದೋ ಕೆಳ ಹಂತದ್ದೋ ಅಥವಾ ಮೇಲಂತದ್ದೋ ಮಧ್ಯಮ ಹಂತದಲ್ಲೋ ಏನೋ ಒಂದು ವ್ಯವಸ್ಥೆ ಇದೆ. ಆ ಸೆಟಪ್ಪು ನಮ್ಮ ಹತ್ರ ಇಲ್ಲ ಅಂತ ಅಂದಾಗ ಈ ಖಾಸಗಿ ಸಂಸ್ಥೆಯವರು ಆ ಸರ್ವಿಸನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಕ್ಸಾಕ್ಟ್ಲಿ. ನನ್ನ ಜನಕ್ಕೆ, ಕರ್ನಾಟಕದಲ್ಲಿರುವ ನನ್ನ ಸರ್ಕಾರ ನನ್ನ ಜನಕ್ಕೆ ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಒಳ್ಳೆಯ ಕಾರ್ಯಕ್ರಮಗಳ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಅಲ್ಲಿಯ ಜನರು ಈ ಎಲ್ಲ ಬೇರೆ ಸೇವೆಗಳು ಏನಿದ್ದಾವೆ ಖಾಸಗಿ ಸಂಸ್ಥೆಯಲ್ಲಿ ಹೋಗಿ ಪಡ್ಕೋತಾ ಇದ್ರಲ್ಲ ಹೆಚ್ಚೆಚ್ಚು ಹಣ ಕೊಟ್ಟು, ಆ ಉಪಯೋಗವನ್ನು ಕೂಡ ಖಾಸಗಿಯವರು ಇಲ್ಲೇ ಬಂದು ಮಾಡೋದ್ರಿಂದ ಆ ಕೆಲಸ ಉಪಯೋಗ ಆಗಲಿ ನನ್ನ ಜನರಿಗೆ ಅಂತೇಳಿ ಇಲ್ಲಿ ಯಾವುದಕ್ಕೂ ಹಣ ವಸೂಲಿ ಇಲ್ಲ. ಅದೇನು ನೀವು ಎಂಟ್ರಿ ಕಾರ್ಡ್ ಒಂದು ತಗೋತೀರಲ್ಲ ಅಷ್ಟು ಬಿಟ್ಟರೆ ಇನ್ಯಾವುದಕ್ಕೂ ಹಣ ತಗೊಳ್ಳೋದಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ. ವೈದ್ಯಕೀಯ ಸೇವೆಗಳನ್ನು ಅಲ್ಲಿ ಕಾಲೇಜಲ್ಲಿರುವಂಥ ಹೆಚ್ಚು ಏನು ಮೆಡಿಕಲ್ ಸಂಬಂಧಪಟ್ಟಂತೆ ವ್ಯಕ್ತಿಗಳಿದ್ದಾರೆ, ನರ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಸರ್ಜನ್ ಇರ್ಬೋದು, ಅಥವಾ ಸ್ಕ್ಯಾನಿಂಗು, ಥೆರಪಿ, ಈ ಥರದ್ದೇನೇನೋ ನೀವು ಒಂದಷ್ಟು ಹೇಳಿದ್ರಿ. ಅಂಥ ವಿಷಯಗಳಿಗೆಲ್ಲ ಅಲ್ಲಿ ಹೆಚ್ಚು ನುರಿತ ಮತ್ತು ತರಬೇತಿ ಪಡ್ಕೊಂಡಂತ, ನಾವು ಅವ್ರಿಗೆ ಸಂಬಳ ಕೊಡೋದಿಲ್ಲ. ಅವ್ರು ಯಾರಿಗೂ ಅವ್ರು ಬಂದು ಸೇವೆ ಒದಗಿಸ್ತಾರೆ.
ನಮ್ದು ಆಸ್ಪತ್ರೆ ಇರುತ್ತೆ, ಅವ್ರು ಬರೀ 1 ವರ್ಷಗಳ ಕಾಲ ಪ್ರಾಯೋಗಿಕವಾಗಿ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಒಂದು ಜಿಲ್ಲೆಯಲ್ಲಿ ಕುಮಾರ್ 4 ಸರ್, ಸ್ಥಳಗಳಲ್ಲಿ ಮಾತ್ರ ಹೌದು ಕುಮಾರ್ ಅವಕಾಶ ಸರ್, ಮಾಡಿಕೊಟ್ಟಿದ್ದೇವೆ. ಕುಮಾರ್ ಸರ್ ನೀವು ಅಫಿಷಿಯಲಿ ಒಪ್ಕೋತಾ ಇದ್ದೀರಾ ನಿಮ್ಮ ಸರ್ಕಾರಕ್ಕೆ ಆರೋಗ್ಯ ಸೇವೆ ಕೊಡುವಂತ ಯೋಗ್ಯತೆ ಇಲ್ಲ ಅಂತ, ರೈಟ್? ಅಲ್ಲ, ಒಂದು ನಿಮಿಷ. ಆರೋಗ್ಯ ಸೇವೆ ಕೊಟ್ಟಿಲ್ಲ ಅಂತಂದರೆ ನೂರಾರು ವರ್ಷ ಅಂದರೆ ನೂರಾರು ಸಂಸ್ಥೆಗಳು ಸರ್ಕಾರಿ ಆಸ್ಪತ್ರೆಗಳು ಕರ್ನಾಟಕದಲ್ಲಿ ಇದ್ದಾವೆ. ಹೌದು ಸರ್. ಒಟ್ಟು ಸರ್ 4,000 ನೀವು ಹೆಚ್ಚು ಸಂಸ್ಥೆಗಳು ನೀವು ಇವತ್ತು ಕೇಳಿ. ಖಾಸಗಿಯವರಿಗೆ ಕೊಟ್ಟಂತ ಇಲ್ಲ, ಈ ಒಂದು ಉಪ್ಪಿನಂಗಡಿ ವರ್ಷ- ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ಯಾರಾಸಿಟಮಲ್ 500 ಟ್ಯಾಬ್ಲೆಟ್ ಕೂಡ ಇಲ್ಲ. ಈಗ ಒಂದು ನಿಮಿಷ, ಪರ್ಸನಲಿ ಚೆಕ್ ಮಾಡಿದೀನಿ. ಹೌದಲ್ವಾ? ಹಾ. ಇಲ್ಲ ಅಲ್ವಾ? ನೀವು ಇಷ್ಟು ಚಿಕ್ಕ ಒಂದು 16 ರೂಪಾಯಿ ಟ್ಯಾಬ್ಲೆಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಈಗ- ಏನ್ ಸೇವೆ ಕೊಡ್ತೀರಿ ಸರ್ ಹಾಗಿದ್ರೆ? ಈಗ ಒಂದು ನಿಮಿಷ, ಇಲ್ಲಿ ಪ್ರಾಥಮಿಕ ಸೇವೆ ಕೊಡಬೇಕಾಗಿರೋದು ಆರೋಗ್ಯ, ಶಿಕ್ಷಣ ಅಂತ ಕೆಲವು ವಿಚಾರಗಳಿದ್ದಾವಲ್ಲ, ಏನು ಆ ವಿಷಯಗಳ ಬಗ್ಗೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಅದಕ್ಕೆ ಸರ್ ಏನಂತೀರಿ ಸರ್, ಏನಂತೀರಿ ಗೋವಿಂದರಾಜ್ ಸರ್? ಅದ್ರ ಬಗ್ಗೆ ನಾವು ಇರ್ಲಿ ಸರ್, ಬರ್ತೀನಿ, come back ಮಾಡ್ತೀನಿ ಸರ್. ಕ್ಲಿನಿಕ್ ಅಂತ ಹೇಳಿ ಬೆಂಗಳೂರಿನ ಎಲ್ಲಾ ಭಾಗದಲ್ಲೂ ಮಾಡಿದ್ದೇವೆ. ಕರೆಕ್ಟ್ ಸರ್, ಆಗಿದ್ದೇವೆ. ಕರೆಕ್ಟ್, ಎಲ್ಲ ಬಾಗಿಲುಗಳು ಮಾಡಿದಿರಿ, ಎಲ್ಲದಕ್ಕೂ ಬಾಗಿಲು ಹಾಕಿದಾರೆ ಈಗ. ಇಲ್ಲ, ಬಾಗಿಲು ಹಾಕಿಲ್ಲ. ಇಲ್ಲ ನೀವು ಸರ್, ಬೇಕಾದ್ರೆ ನಿಮಗೆ cross ನಮಗೆ check ಮಾಡಿ. ಬನ್ನಿ ಮೆಜೆಸ್ಟಿಕ್ ಹೋಗೋಣ. ನಡೀರಿ ಸರ್, ನಾವು ಕ್ಯಾಮೆರಾ ತಗೊಂಡ್ ಬರ್ತೀವಿ. ಮೆಜೆಸ್ಟಿಕ್ ಕ್ಯಾಮೆರಾ ತಗೊಂಡ್ ಬರ್ತೀನಿ. ನಮ್ಮ ಕ್ಲಿನಿಕ್ ಹೇಗೆ ನಡೀತಿದೆ ಅನ್ನೋದು ನೀವೇ ಗಾಯತ್ರಿ ನೋಡಿ. ನಗರದ ಕ್ಲಿನಿಕ್ ಕ್ಲೋಸ್ ಇದೆ, ನೋಡಿ. ಮಹಾಕವಿ ಕುವೆಂಪು ಮೆಟ್ರೋ ಸ್ಟೇಷನ್ ಪಕ್ಕದ ಕ್ಲಿನಿಕ್ ಕ್ಲೋಸ್ ಇದೆ, ಒಂದು ನಿಮಿಷ. ಶ್ರೀರಾಮ್ಪುರದ ಕ್ಲಿನಿಕ್ ಕ್ಲೋಸ್ ಇದೆ, ಈಗ ಇಲ್ಲೇ ಪಕ್ಕ ನಮ್ಮ ಆಫೀಸ್ ಪಕ್ಕದಲ್ಲಿರೋ ಕ್ಲಿನಿಕ್ ಕೂಡ ಕ್ಲೋಸ್ ಇದೆ. ನಾನು ಕ್ಯಾಮೆರಾ ತಗೊಂಡ್ ಬರ್ತೀನಿ ಸರ್, ನೀವು ಪ್ರೂವ್ ಮಾಡಿ. ಹಾಗಿದ್ದರೆ ಒಂದು ಕೆಲಸ ಮಾಡಬೇಕು ಸರ್, ನಾನು ಕೇಳಿದಿರಿ, ಹೇಳ್ಬಿಡ್ತೀನಿ. ಹಾಗಿದ್ದರೆ BBMPಯ ಈಗೇನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೆ, ನೀವು ತಕ್ಷಣ ಅವರನ್ನ ಭೇಟಿಯಾಗಿ ಯಾಕೆ ಇದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರು. ಡಾಕ್ಟರ್ಸ್ ಇಲ್ಲ ಅಂತಾರೆ ಏ, ಸರ್. ಬನ್ನಿ ಸರ್, ಯಾಕಿಲ್ಲ ಅಂತಾರೆ? ಎಲ್ಲ ಇದೆ ಅನ್ಬಿಟ್ಟೆ ನಾವು ನಮ್ಮ ಎಲ್ಲಿ clinic ನಾವು ಶುರು ಎಲ್ಲ ಮಾಡಿರೋಂಥದ್ದು. ಯಾವ ಕ್ಲಿನಿಕ್ ಶುರು ಆಗಿಲ್ಲ ಸರ್, ಪ್ರಾಥಮಿಕ ಬರೇ ಬೋರ್ಡ್ ಹಾಕಿ ಚಿಕಿತ್ಸೆ ಇನಾಗ್ರೇಷನ್ ಮಾಡಿ ಕೊಡೋದಕ್ಕೆ- ಫೋಟೋ ಹೊಡ್ಕೊಂಡಿದ್ದಾರೆ. ನೋಡಿ, ಅದು ಹಿಂಗೆಲ್ಲ ಆ ವಿಷಯ ನಾವು ಡೈವರ್ಟ್ ಆರಕ್ಕೆ ಆಗಬೇಡ ಉತ್ತರ ಸರ್. ನಾನು ಆರಕ್ಕೆ ಉತ್ತರ ಕೊಡಕ್ಕೆ ಇಲ್ಲ, ಸಾಧ್ಯ ನಾನು ಆಗೋದಿಲ್ಲ. ಫ್ಯಾಕ್ಟ್ ಆಗಿ ಹೇಳ್ತಿದ್ದೀನಿ ನಿಮಗೆ. ನಾನು ವಿದ್ಯೆ ಹೆಸರು ಹೇಳಿದ್ದೀನಿ, ಫ್ಯಾಕ್ಟ್ ಚೆಕ್ ಮಾಡೋಣ ಬೇಕಿದ್ರೆ. ವಿದ್ಯೆ ಹೆಸರು ಹೇಳಿದ್ದೀನಿ, ಯಾವ ಯಾವ ಕ್ಲಿನಿಕ್ ಕ್ಲೋಸ್ ಆಗಿದೆ ಅಂತ ವಿದ್ಯೆ ಹೆಸರು ಹೇಳ್ತಾ ಇದ್ದೀನಿ ನಾನು. ಫ್ಯಾಕ್ಟ್ ಚೆಕ್ ಮಾಡೋಣ ಬನ್ನಿ. ಖಂಡಿತ ಸರ್, ನಾಳೆ ಬೆಳಿಗ್ಗೆ ನಮ್ಮ ಕ್ಯಾಮೆರಾ ಮಂತ್ರಿಗಳ ತಗೊಂಡ್ ಜೊತೆ ಬರ್ತೀವಿ. ಹೋಗೋಣ ಬನ್ನಿ. ನಿಮ್ಮ ಮಂತ್ರಿಗಳನ್ನೇ ಕರ್ಕೊಂಡ್ ಬನ್ನಿ. ಆಯ್ತು, yes. ಖುಷಿ ನಮಗೆ ಮಂತ್ರಿಗಳ ಕೈಗೆ ಆಗ್ಬೋದು, ಸಿಗೋದಿಲ್ಲ. ಆಗ್ಬೋದು. ಈ ಅಲ್ಲಿಯ ಇದ್ರ ಬಗ್ಗೆ ಕಮಿಷನರ್ ಕೇಳಕ್ಕೆ ನಾವು 6 ದಿವಸದಿಂದ ಗ್ರೇಟರ್ ಕೇಳಿದ್ರು, ಬೆಂಗಳೂರು, ನಿಮ್ಮ ಮಂತ್ರಿಗಳ ಕೈಗೆ ಸಿಕ್ತಿಲ್ಲ. ಈ ನಾಳೆ 5 ಬೆಂಗಳೂರು ಏನಿದಾವೆ, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳನ್ನು ಕರ್ಕೊಳ್ಳೋಣ, ಅಲ್ಲಿ ಕಮಿಷನರ್ನು ಕರ್ಕೊಳ್ಳೋಣ, ಹೋಗೋಣ. ಖಂಡಿತ ಸರ್, ಬರ್ತೀವಿ. ಯಾಕೆ ನಿಂತಿದೆ ಅಂತ ಕೇಳೋಣ ಬೇಕಿದ್ರೆ. ಗೋವಿಂದರಾಜ್ ಸರ್, ಸರ್ ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣದ ಮೊದಲ ಹೆಜ್ಜೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಜನರು ಕೂಡ ಅದೇ ಒಂದು ಅನುಮಾನ ಇದೆ. ಪ್ಯಾರಾಸಿಟಮಲ್ ಮಾತ್ರೆ ಕೊಡೋಕ್ಕಾಗದಂಥ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇವತ್ತು ಆಸ್ಪತ್ರೆಗಳನ್ನು ಖಾಸಗಿಯವರ ಕೈ ಕೊಡ್ತಾ ಇದೆ. ವಾಟ್ ಈಸ್ ದ ಉದ್ದೇಶ? ನಿಮಗೇನು ಅನಿಸುತ್ತೆ, BJP-ಯವರು ನೀವೇನು ಹೇಳ್ತೀರಿ ಸರ್? ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷದಲ್ಲಿ ಅಲ್ಲ, ನೀವು ದುಡ್ಡು ಕೊಟ್ಟಿಲ್ಲ ಅಂತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಹೇಳ್ತೀನಿ, ಅದಕ್ಕೆ ಅವ್ರು ಅದಕ್ಕೂ ಕೊಟ್ಟಿದ್ರಂತೆ ಹೇಳ್ತೀನಿ. ಖಾಸಗಿಯವರಿಗೆ. ಅವ್ರು ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇಲ್ಲ ಅಂದ್ಬಿಟ್ಟು ದಾಖಲೆಗಳನ್ನ ಮುಂದೆ ತೋರಿಸ್ಬೇಕಾಗತ್ತೆ. ದಾಖಲೆಗಳನ್ನ ಇಟ್ಟು ಸಂಬಂಧಪಟ್ಟ ಸಚಿವರು ಈ ರಾಜ್ಯ ಜನತೆ ಮುಂದೆ ಹೇಳೋವಂಥ ಕೆಲಸ ಮಾಡಲಿ. ಇವತ್ತು ಏನು ಆಶಾ ಕಾರ್ಯಕರ್ತರಿಗೆ ಏನೋ ಒಂದು ಸಹಾಯಧನ ಅಂತ, ಗೌರವಧನ ಅಂತ ಕೊಡ್ತಾ ಇರ್ತಕ್ಕಂಥದ್ದು 40-60 ರೇಷಿಯೋದಲ್ಲಿ ಇರ್ತಕ್ಕಂಥದ್ದು. ಇವತ್ತು 60% ಕೇಂದ್ರ ಸರ್ಕಾರ ಕೊಟ್ಟರೆ 40% ಆಶಾ ಕಾರ್ಯಕರ್ತರಿಗೆ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕಾಯಿತು. ಇವತ್ತು ಆಸ್ಪತ್ರೆಗಳನ್ನ ನೀವು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಅಡ ಇಡ್ತಾ ಇದ್ದೀರಾ. ಹಾಗಾದರೆ ನಿಮಗೆ ಯೋಗ್ಯತೆ ಇಲ್ವಾ? ಹಾಗಾದರೆ ಇವತ್ತು ರಾಜ್ಯದಲ್ಲಿ ಜನ ಇವತ್ತು ಸರ್ಕಾರಿ ಆಸ್ಪತ್ರೆ, ಇವತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಹೋದರೆ ಇವತ್ತು ಅವ್ರ ಮನಸ ಇಚ್ಛೆ ಬಿಲ್ಗಳು, ಅಂದರೆ ಕಾಯಿಲೆ ಬಂದು ಚಾರ್ಜ್ ಇನ್ನೊಂದು ಅಂತ ರೀತಿಯಲ್ಲಿ ಚಾರ್ಜ್ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಪ್ರೈವೇಟ್ ಕಾಲೇಜುಗಳು ಏಕಾಏಕಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳೇ ಧಾವಿಸ್ತಾವೆ ಅಂತಂದರೆ ಉದ್ದೇಶ ಏನಾಗಾದ್ರೆ ನಿಮ್ಮದು? ಇವತ್ತು ನಿಮ್ಮ ಕೈಲಿ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡೋಕ್ಕಾಗ್ತಿಲ್ಲ. DHO ಏನು ಮಾಡ್ತಾವ್ರೆ? DHO ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ನೀವು ಅಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರಿರ್ಬೋದು, ಆಯಾ ಕಾರ್ಯಕರ್ತರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಸಿಸ್ಟೆಂಟ್ ಡಾಕ್ಟರ್ಗಳಿರ್ಬೋದು, ಕಾಂಪೌಂಡರ್ಗಳನ್ನ ನೀವೆಲ್ಲರೂ ಸೌಲಭ್ಯವನ್ನು ಅಲ್ಲಿ ಕೊಟ್ಟಿದ್ರೆ ಇವತ್ತು ಖಾಸಗಿ ಕಾಲೇಜಿಂದ ಅದು ಏನೋ ಟ್ರೈನಿಂಗಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳನ್ನ, ಟ್ರೈನಿಂಗ್ ಕೊಡೋವಂಥ ಡಾಕ್ಟರ್ಗಳನ್ನ ನೀವು ಕರ್ಕೊಂಬಂದ್ಬಿಟ್ಟು ಒಂದು ಸರ್ಕಾರಿ ಸೇವೆಯಲ್ಲಿ ನೀವು ಯಾರಿಗೋಸ್ಕರ ನೀವು ಸೇವೆ ಮಾಡೋಕ್ಕೆ ಕಳಿಸ್ತಾ ಇದ್ದೀರಾ? ಜನರಿಗೋಸ್ಕರ ಮಾಡೋಕ್ಕೆ ಕಳಿಸ್ತೀರಾ, ಇಲ್ಲ ಪ್ರೈವೇಟ್ ಕಾಲೇಜುಗಳು ಉದ್ಧಾರ ಆಗಲಿ ಅಂತ ನೀವು ಇವತ್ತು ಒಂದು MOU ಅಗ್ರಿಮೆಂಟ್ ಮಾಡಿದ್ದೀರಾ? ಇವತ್ತು ಕಾಲೇಜುಗಳಿಗೆ ಕೋಟಿ ಗಟ್ಟಲೆ ಇವತ್ತು ಡೊನೇಷನ್ ತಗೊಂಡ್ಬಿಟ್ಟು ಅವ್ರ ಕಾಲೇಜುಗಳನ್ನ ಎಲ್ಲ ಒಂದು ಕಡೆ ಪೇಷಂಟ್ಗಳೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಇದರಿಂದ ಈ ರೀತಿಯ ಒಂದು ಎಲ್ಲ ಒಂದು ಕಡೆ ಅಕ್ರಮವಾಗಿ ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಯಥೇಚ್ಛವಾಗಿ ಪೇಷಂಟ್ಗಳು ಬರ್ತಾರೆ,